ಟಿ ಸಿ ಇಲ್ಲ ಅಂದರೆ ಯಾವ ಮಾಸ್ಟ್ರು ಸೇರಿಸ್ಕೊಳ್ಳಲ್ಲ, ಅದು ಟ್ರಾನ್ಸ್ಪೋರ್ಟ್ ಸರ್ಟಿಫಿಕೇಟ್ ಕೊಡಬೇಕಲ್ಲ, ಅವ್ರು ಹೋಗಿ ತೊಗೊಂಬನ್ನಿ ಅಂತ. ಬಟ್ ನಾವು ಊರಿಗೆ ಹೋಗಿ ಸರ್ಟಿಫಿಕೇಟ್ ತರುವಷ್ಟು ಹೋಗಿ ಬರ್ಲಿಕ್ಕೆ ಬಸ್ ಚಾರ್ಜ್ ಅವಾಗೆಲ್ಲ ಇರಲಿಲ್ಲ ವ್ಯವಸ್ಥೆ. ಹಾಗಾಗಿ ಹಂಗೆ ಉಳಿದ್ವಿ. ಮುಂದೆ ನಮ್ಮಲ್ಲಿರೋ 2 ಎತ್ತು ಮಾರಿ ನಮ್ಮ ಚಿಕ್ಕಪ್ಪ ನಮ್ಮನ್ನು ವಾಪಸ್ ಕರ್ಕೊಂಡ್ರು. ಯಾರು ಈರಣ್ಣ ಉಪಾಸ ಅಂತ. ನ್ಯಾಯಬೆಲೆ ಅಂಗಡಿಯಲ್ಲಿ ಜನತಾ ಸೀರೆ ಕೊಡ್ತಿದ್ರು. ಆ ಸೀರೆಗಳು ನೇಯ್ತಿದ್ವಿ ನಾವು, ಸೀರೆ ದೋತ್ರ ಎಲ್ಲ ನೇಯ್ತಿದ್ವಿ. ಪಿ ಎ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ತುಂಬ ಸರಳ ಸ್ವಭಾವದವರು. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲದನ್ನು ತುಂಬ ಶಿಸ್ತಿಂದ ಹೇಳ್ಕೊಡ್ತಾರೆ, ಪ್ರತಿಯೊಂದನ್ನು ಸಹ ಹೇಳ್ಕೊಟ್ಟು ಕೆಲಸ ಮಾಡಿಸ್ತಾರೆ. 1998 KS ಬ್ಯಾಚಲ್ಲಿ ಅಧಿಕಾರಿಯಾಗಿ ಆಯ್ಕೆಗೊಂಡು ಲೆಕ್ಕಪತ್ರ ಪರಿಶೋಧನೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಸೇರಿಕೊಂಡು ಆಮೇಲೆ ನಮ್ಮಲ್ಲಿ ಬಂದಾಗೆ ಗೊತ್ತು ನನಗೆ ನಮ್ಮ ಸಂಗಪ್ಪ ಮತ್ತು ವಾಪಸ್ ಬಂದಂತ ನನಗೆ ಒಂಥರ ಆಶ್ಚರ್ಯನೂ ಆಯಿತು, ಒಂಥರ ಖುಷಿನೂ ಆಯಿತು. ಸರ್ಕಾರಿ ಸೇವೆ ಸಲ್ಲಿಸಿರೋ ಜೊತೆಗೆ ಅವರು ತಮ್ಮ ರಂಗಭೂಮಿಯಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿರ್ತಾರೆ. ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಅದಕ್ಕೆ ಇನ್ವಾಲ್ವ್ ಆಗಬೇಕು, ಮಕ್ಕಳು ಇನ್ವಾಲ್ವ್ ಆಗಬೇಕು. ಸೊ ಎಲ್ಲರೂ ಸೇರಿ ಮಾಡಿದ್ರೆ ಒಂದು ಮಜೂರಿ ಅಂತ. ನಂದು ಡಿಗ್ರಿಯಲ್ಲಿ ಆಪ್ಷನಲ್ ಇಂಗ್ಲೀಷ್ ಇದೆ, ಆಪ್ಷನಲ್ ಕನ್ನಡ ಇಲ್ಲ. ನಾಟಕಗಳಲ್ಲಿ ಸ್ವತಃ ಪಾತ್ರವನ್ನು ಕೂಡ ನಿರ್ವಹಣೆ ಮಾಡಿದರೆ ನಮ್ಮ ಸಂಗಪ್ಪ ಅವರು. ಆ ಕ್ಯಾಂಪಲ್ಲೆಲ್ಲ ಅದು ಇದು ಅಪ್ಪರ್ ಕಟ್ನ ಪ್ರಾಜೆಕ್ಟ್ ಆವಾಗೆ ಶುರುವಾಗಿತ್ತು 84ರಲ್ಲಿ. ಅಲ್ಲಿ ಭಾಳ ಅಲ್ಲೆಲ್ಲ ಆಫೀಸರ್ಸ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋರು. ಭೀಮರಾಯನ ಗುಡಿ ಕ್ಯಾಂಪ್ ಅಂತಿದೆ, ಆಫೀಸರ್ ಮಕ್ಕಳು ಹೋಗೋರು. ಅದ್ರ ನೋಡಿ ನನಗೂ ಹೋಗಬೇಕು ಅನಿಸೋದು. ನಾನು ಅವ್ರ ಹಿಂದೆಲ್ಲ ಹೋಗ್ತಿದ್ದೆ ಸ್ಕೂಲ್ಗೆ. ಬಟ್ ಮಾಸ್ಟರ್ಗಳು ಸೇರಿಸ್ಕೊಳ್ತಿರಲಿಲ್ಲ, ಬೈದು ಕಳಿಸ್ತಾಯಿದ್ರು. ಅದೇ ಥರ ಗೋಗಿಯಲ್ಲಿನೂ ಸ್ಕೂಲ್ಗೆ ಹೋಗೋರು ಹಿಂದೆ ನಾನು ಹೋಗ್ತಿದ್ದೆ, ಅವ್ರು ಬೈದು ಕಳಿಸ್ತಿದ್ರು. ವರ್ಷಾನುಗಟ್ಟಲೆ ಬಿಟ್ಟಿದ್ದು. ಆಮೇಲೆ ಊರಿಗೆ ಹೋಗಿದ್ದು ಅದೇ ನಾನು ಸ್ಕೂಲಿಗೆ ಸೇರಿಸಲಿಕ್ಕೆ ನಮ್ಮ ತಂದೆ ತುಂಬ ಪ್ರಯತ್ನ ಮಾಡಿದ್ರು, ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರು. ಬಟ್ ನಿಮಗೆ ಟಿ ಸಿ ಇಲ್ಲ ಅಂದರೆ ಯಾವ ಮಾಸ್ಟ್ರು ಸೇರಿಸ್ಕೊಳ್ಳಲ್ಲ, ಅದು ಟ್ರಾನ್ಸ್ಪೋರ್ಟ್ ಸರ್ಟಿಫಿಕೇಟ್ ಕೊಡಬೇಕಲ್ಲ, ಅವ್ರು ಹೋಗಿ ತೊಗೊಂಬನ್ನಿ ಅಂತ. ಬಟ್ ನಾವು ಊರಿಗೆ ಹೋಗಿ ಸರ್ಟಿಫಿಕೇಟ್ ತರುವಷ್ಟು ಹೋಗಿ ಬರ್ಲಿಕ್ಕೆ ಬಸ್ ಚಾರ್ಜ್ ಅವಾಗೆಲ್ಲ ಇರಲಿಲ್ಲ ವ್ಯವಸ್ಥೆ. ಹಾಗಾಗಿ ಹಂಗೆ ಉಳಿದ್ವಿ. ಮುಂದೆ ನಮ್ಮಲ್ಲಿರೋ 2 ಎತ್ತು ಮಾರಿ ನಮ್ಮ ಚಿಕ್ಕಪ್ಪ ನಮ್ಮನ್ನು ವಾಪಸ್ ಕರ್ಕೊಂಡ್ರು. ಯಾರು ಈರಣ್ಣ ಉಪಾಸ ಅಂತ. ಅವರು ನಮ್ಮ ಊರಿಗೆ ವಾಪಸ್ ಕರ್ಕೊಂಬಂದರು. ಕರ್ಕೊಂಡು ಬಂದು ನಮಗಲ್ಲಿ ಮತ್ತೆ ದಿನನಿತ್ಯದ ನೇಕಾರಿಕೆ ಮಾಡ್ಕೊಂಡಿರುವಂಥದ್ದು, ಮತ್ತು ಹೊಲ ಜಮೀನು ಮಾಡ್ಕೊಂಡಿರೋದು, ಈ ಥರದ್ದೆಲ್ಲ ಶುರು ಆಯಿತು. ನೇಕಾರಿಕೆ ಅಂತ ಹೇಳಿದರೆ ರೇಷ್ಮೆ ಸೀರೆ ಎಲ್ಲನೂ ರೇಷ್ಮೆ ಇಲ್ಲ, ರೇಷ್ಮೆ ಇಲ್ಲ, ಬರೀ ನೂಲು. ಈ ಜನತಾ ಸೀರೆ ಬರ್ತಿತ್ತು ಅವಾಗ. ಗೌರ್ಮೆಂಟ್ ಅವಾಗ ಜನತಾ ಸೀರೆ ಇಂಟ್ರೊಡ್ಯೂಸ್ ಮಾಡಿದ್ದಾಳೆ, ನನಗೆ ನೆನಪದು. ಸರ್ಕಾರನೇ ನ್ಯಾಯಬೆಲೆ ಅಂಗಡಿಯಲ್ಲಿ ಜನತಾ ಸೀರೆ ಕೊಡ್ತಿದ್ರು. ಆ ಸೀರೆಗಳು ನೇಯ್ತಿದ್ವಿ ನಾವು, ಸೀರೆ ದೋತ್ರ ಎಲ್ಲ ನೇಯ್ತಿದ್ವಿ. ಗೌರ್ಮೆಂಟ್ ಇದೆ ಅದು. ಆ್ಯಕ್ಚುಲಿ ಅಲ್ಲಿ ಕುಣಿ ಮಗ್ಗಗಳಿತ್ತು ಅವಾಗೆಲ್ಲ, ಕುಣಿಯಲ್ಲಿ ಕೂತ್ಕೊಂಡು ನೇಯುವಂಥದ್ದು. ಅದು ಒಂದಿನಕ್ಕೆ ಎಷ್ಟು ಸೀರೆ ನೇಯ್ಬೋದು? ಏನು ಒಂದಿನಕ್ಕೆ ಒಂದು ಸೀರೆ ಆಗ್ತಿತ್ತು ಅಷ್ಟೇ. ಅದು ಹೆಚ್ಚು. ಅದು ಇನ್ನೂ ಅದಕ್ಕೆಲ್ಲ ಕುಶಲತೆ ಎಲ್ಲ ಮಾಡಿ ಹಾಕ್ಬೇಕು. ಒಂದಿನಕ್ಕೆ ಒಂದು ಸೀರೆನೂ ಆಗೋದಿಲ್ಲ ಅದು. ಈಗಲೂ ಅಷ್ಟೇ ಆಗುತ್ತೆ. ಈಗಲೂ ಅದು ಸ್ವಲ್ಪ ಅದಕ್ಕೆ ಇಂಪ್ರೂವ್ಮೆಂಟ್ ಆಗಿದೆ. ಕೈಮಗ್ಗ ಅಭಿವೃದ್ಧಿ ನಿಗಮದವ್ರದ್ದು ಹ್ಯಾಂಡ್ಲೂಮ್ ಅವೆಲ್ಲನೂ. ಆ ಹ್ಯಾಂಡ್ಲೂಮಲ್ಲೆಲ್ಲ ನಾವು, ನಮ್ಮ ಫಾದರು, ನಮ್ಮ ತಾಯಿ ಎಲ್ಲರೂ ನೇಯ್ತಿದ್ವಿ. ಆಮೇಲೆ ಇನ್ನೊಂದು ಅದು ನೇಕಾರಿಕೆ ಅನ್ನೋದು ಇಡೀ ಎಲ್ಲ ಕುಟುಂಬ ಒಳಗೊಂಡಂಥದ್ದು, ಒಬ್ಬರೇ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಕೆಲಸಗಳಿದೆಯಲ್ಲ. ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಅದಕ್ಕೆ ಇನ್ವಾಲ್ವ್ ಆಗಬೇಕು, ಮಕ್ಕಳು ಇನ್ವಾಲ್ವ್ ಆಗಬೇಕು. ಸೊ ಎಲ್ಲರೂ ಸೇರಿ ಮಾಡಿದ್ರೆ ಒಂದು ಮಜೂರಿ ಅಂತ, ಒಂದೇ ಕೂಲಿ, ಎಲ್ಲರಿಗೂ ಸೇರಿ ಒಂದೇ ಕೂಲಿ. ಸೊ ಇವತ್ತಿನವರೆಗೂ ಸಂಬಳ ಕಮ್ಮಿ ಅಂತ, ಮಿನಿಮಮ್ ವೇಜಸ್ಸು ಸಿಗ್ತಾ ಇಲ್ಲ. ಈಗ ಮಿನಿಮಮ್ ವೇಜಸ್ ಅಂತೆಲ್ಲ ನಾವು ಮಾತಾಡ್ತೀವಿ, ಅಥವಾ ಮಿನಿಮಮ್ ವೇಜಸ್ ಕೊಡ್ರಿ ಅಂತ ಹೇಳ್ತೀವಿ. ಇವಾಗಲೇ ಹ್ಯಾಂಡ್ಲೂಮಲ್ಲಿ ತುಂಬ ಕಷ್ಟ ಇದೆ ಸರ್, ಈಗಲೂ ಬದುಕೋದು ಕಷ್ಟ ಇದೆ ಅವ್ರಿಗೇನಂತ. ಈಗಲೂ ಅಂಥ ಸ್ಥಿತಿ ಅನುಕೂಲಕರವಾದಂಥ ವೇಜಸ್ ಸಿಗ್ತಾ ಇಲ್ಲ ಅವರಿಗೇನು. ಮತ್ತು ಇಡೀ ಕುಟುಂಬ ಅದ್ರಾಗ ಇನ್ವಾಲ್ವ್, ಈ ನೇಕಾರರ ಕುಟುಂಬ ಇದ್ದದ್ದೆಲ್ಲವೂ ಅದ್ರಾಗ ಇನ್ವಾಲ್ವ್ ಆಗಬೇಕಾಗತ್ತೆ. ಅದರ ವೈಶಿಷ್ಟ್ಯನೇ ಹಾಗೇನೆ, ಎಲ್ಲರೂ ದುಡಿಬೇಕು. ಆದರೆ ಈಗೂ ಅದೇ ಪರಿಸ್ಥಿತಿ ಇದೆ. ಆವಾಗ ನಮ್ಮದು ಅದೇ ಪರಿಸ್ಥಿತಿ ಇತ್ತು, ನಾವು ನೇಯ್ಕೊಂಡು ಮಾಡ್ಕೊಂಡೆ ಆ ಥರ ಇದ್ವಿ ಅನ್ನೋಂಥದ್ದು. ಅಂದರೆ ನಿಮ್ಮನ್ನು ಕರೆಸ್ಕೊಳ್ಳೋದಕ್ಕೆ ಒಂದು ಜೋಡಿ ಎತ್ತು ಮಾರಬೇಕು. ನಮ್ಮ ಅಲ್ಲಿ 2 ಎತ್ತಿತ್ತು, ಮತ್ತು ದುಡ್ಡು ಇರಲಿಲ್ಲ ಅವಾಗೆಲ್ಲನೂ. ದುಷ್ಕಾಳ ಅಂತಿದ್ರು, ಅದು ಬರಗಾಲ ಇತ್ತು. ನಮ್ಮ ಚಿಕ್ಕಪ್ಪ ಪ್ಲ್ಯಾನ್ ಮಾಡಿದ್ದ, ಅವು 2 ಎತ್ತು ಮಾರಿ ನನ್ನ ಕುಟುಂಬ, ಅಂದರೆ ನಮ್ಮ ಅಣ್ಣನ ಕುಟುಂಬ ಕರ್ಕೊಂಬರ್ಬೇಕು ಅಂತೇಳಿ. ಅವರು ಮಾರಿ ನಮ್ಮನ್ನು ಒಯ್ದಲ್ಲಿ ಮತ್ತು ಹಳ್ಳಿಗೆ ಸೇರಿಸಿದ್ರು. ಅದಾದ ನಂತರ ನಿಮ್ಮ ಎಜುಕೇಷನ್, ನಮ್ಮ ಮತ್ತೆ ಎಜುಕೇಷನ್ ಅಲ್ಲಿ ಶುರು ಆಯಿತು. ಮೋಸ್ಟ್ಲಿ 1 ವರ್ಷ ಗ್ಯಾಪ್ ಆಯಿತು ಅನ್ಸ್ಕೊತೀನಿ. ಅಲ್ಲಿಂದ ಮತ್ತೆ ಶುರು ಆಯಿತು. ಅಲ್ಲೇ ಮತ್ತೆ ಹೊಲ ಮನೆ ಮಾಡ್ಕೊಳ್ಳೋದು, ಓದೋದು, ಇದು ಆಯಿತು. ಆಮೇಲೆ ಹೈಸ್ಕೂಲು, ಆಮೇಲೆ ಧಾರವಾಡ ಓದಿದ್ದು. ಬಟ್ ಅಲ್ಲಿ ಪಿ ಯು ಸಿಯಲ್ಲಿ ನಾನು ಓದಿದ್ದು ಜಾಗ್ರಫಿ ಓದಿದ್ದು ನಾನು. ಜಿಯೋಗ್ರಫಿ ಇತ್ತು. ನನಗೆ ಅಲ್ಲಿತ್ತು ನಾನು ನೋಡಿ, ನಾನು SSLC ಬೇರೆ ಸಬ್ಜೆಕ್ಟ್ ಓದಿದ್ದೀನಿ, PUC ಬೇರೆ ಓದಿದ್ದೀನಿ, ಡಿಗ್ರಿ ಬೇರೆ ಓದಿದ್ದೀನಿ, MA ಬೇರೆ ಓದಿದ್ದೀನಿ, PhD ಇನ್ನೇನೋ ಮಾಡಿದ್ದೀನಿ. ಈ ಎಲ್ಲ ಕಡೆಯೂ ಬೇರೆ ಬೇರೆ ಸಬ್ಜೆಕ್ಟೇ ನಾನು ಓದಿರೋದು. ನಾನು PUCಯಲ್ಲಿ ಜಿಯೋಗ್ರಫಿ ಇತ್ತು, ಮತ್ತು ಎಕನಾಮಿಕ್ಸ್ ಇತ್ತು, ಮತ್ತು ಪೊಲಿಟಿಕಲ್ ಸೈನ್ಸ್ ಇತ್ತು. ಸೊ ಇವು 3 ಚೆನ್ನಾಗಿ ಓದ್ಕೊಂಡೆ ಬಂದ್ವಿ ಅಂತ. ಎಕನಾಮಿಕ್ಸ್ ಭಾಳ ಆಸಕ್ತಿ ಇತ್ತು ನನಗೆ ಎಕನಾಮಿಸ್ಟ್ ಆಗಬೇಕು ಅಂತ. ಬಟ್ ಈಗಲೂ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಅಂದರೆ ನಾನು ಫೈನಾನ್ಸ್ ಆಫೀಸರೇ, ಪಾರ್ಟ್ ಆಫ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಈಗಲೂ ಅದ್ರ ಬಗ್ಗೆ ಆಸಕ್ತಿ ಇದೆ. ಆಮೇಲೆ ಡಿಗ್ರಿಯಲ್ಲಿ ನಾನು ಓದಿದ್ದೆ ಬೇರೆ. ನಾನು ಅವಾಗ ಇದು ಓದಿದೆ, ಏನು ಹೇಳಿ, ಕನ್ನಡ ಇದು ಇಂಗ್ಲೀಷ್ ಲಿಟ್ರೇಚರ್ ಓದಿ.
ಆಪ್ಷನಲ್ ಇಂಗ್ಲೀಷ್ ನಂದು. ಇಂಗ್ಲಿಷೇ ಬರ್ದಿದ್ದರು ಡಿಗ್ರಿಲಿ ಆಪ್ಷನಲ್ ಇಂಗ್ಲಿಷ್ ತಗೊಂಡ್ರಲ್ಲ, ಆದ್ರೆ ಆಪ್ಷನಲ್ ಇಂಗ್ಲಿಷ್ ಅಲ್ಲಿ ಎಷ್ಟೊಂದು ಇರುತ್ತೆ, ಬ್ರಿಟನ್ ಇಂಗ್ಲಿಷ್ ಇರುತ್ತೆ, ಫಾರಿನ್ ಇಂಗ್ಲಿಷ್ ಇರುತ್ತೆ. ಹೌದು, ನಾನು ಆಪ್ಷನಲ್ ಇಂಗ್ಲಿಷ್ ಲಿಟ್ರೇಚರ್ ಸ್ಟೂಡೆಂಟ್. ನಾನು ಲಿಟ್ರೇಚರ್. ಅಷ್ಟೊಂದು ಇಂಗ್ಲಿಷ್ ಎಲ್ಲ ಕಲ್ತ್ಕೊಂಡ್ರ? ಸ್ವಲ್ಪ ಬೇಸಿಕ್ ಬೇಸಿಕ್ ಆಗಿ ಬರ್ತದೆ ಅಷ್ಟೇ. ಈಗಲೂ ನನಗೆ ಒಳ್ಳೆ ಇಂಗ್ಲೀಷ್ ಬರೋದಿಲ್ಲ, ಯಾಕೆಂದ್ರೆ ಈಗಲೂ ಮಾಮೂಲಿ ಲ್ಯಾಂಗ್ವೇಜ್ ಇಂಗ್ಲಿಷ್ಗಿಂತ ಆಪ್ಷನಲ್ ಇಂಗ್ಲಿಷ್ ಇದೆಯಲ್ಲ ಹೌದು ಕಾಬಟ್ಟೆ ಟಫ್. ಹೌದು. ನಿಮಗೆ ಲಿಟ್ರೇಚರ್ ಓದಬೇಕು, ಇಂಡಿಯನ್ ಲಿಟ್ರೇಚರ್ ಓದಬೇಕು ಅಂದ್ರೆ ಗ್ರಾಮರೇ ಬೇರೆ, ಗ್ರಾಮರೇ ಬೇರೆನೆ. ಸೊ ಹಂಗಾಗಿ ಆಪ್ಷನಲ್ ಇಂಗ್ಲೀಷ್ ಓದಿದ್ದು. ಮತ್ತೆ ಸಮರಿ ಬರೀಬೇಕು ಎಕ್ಸಾಮ್ ಅಲ್ಲಿ. ಒಂದು ಡ್ರಾಮಾದೆಲ್ಲ ಕಂಪ್ಲೀಟ್ ಸಮರಿ ಬರೀಬೇಕು, ಆ ಥರದ್ದೆಲ್ಲ ಇತ್ತು. ಆಮೇಲೆ ಫಿಲಾಸಫಿ, ನಾನು ಫಿಲಾಸಫಿ ಸ್ಟೂಡೆಂಟ್. ನಾನು ಡಿಗ್ರಿಯಲ್ಲಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು ಫಿಲಾಸಫಿ. ರಿಸ್ಕ್ ಆಗ್ನಿಲ್ವಾ ಅದನ್ನ ಯಾಕೆ ಚೂಸ್ ಮಾಡ್ಕೊಂಡು? ಫಿಲಾಸಫಿ, ಆಪ್ಷನಲ್ ಇಂಗ್ಲಿಷ್, ಮತ್ತೆ ಇನ್ನೊಂದು ಯಾವ್ದು? ಇನ್ನೊಂದು ಈ ಪೊಲಿಟಿಕಲ್ ಸೈನ್ಸ್ ರಿಪೀಟ್ ಮಾಡೋದು. ಅದು 3 ಟಫೆಸ್ಟ್. 3 ಟಫೆಸ್ಟೇ, ಅದನ್ನು ಓದಿ. ಆಮೇಲೆ ಎಮ್ ಎ ನಾನು ಆ್ಯಕ್ಚುಲಿ ನೋಡಿ, ನಂದು ಡಿಗ್ರಿಯಲ್ಲಿ ಆಪ್ಷನಲ್ ಇಂಗ್ಲೀಷ್ ಇದೆ, ಆಪ್ಷನಲ್ ಕನ್ನಡ ಇಲ್ಲ. ಓಕೆ, ನಾನು ಕನ್ನಡ ಎಮ್ ಎ ಮಾಡಿದ್ದೀನಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಸಾಕಾಯ್ತಾ? ಶೇಕ್ಸ್ಪಿಯರ್ದೆಲ್ಲ ಓದಿ ಸಾಕಾಗಿ ಇಲ್ಲಿ ಕನ್ನಡ ವಡ್ಡಾರಾಧನೆ ಓದೋದಕ್ಕೆ, ಗದಾ ಯುದ್ಧ ಓದೋದು, ನನ್ನ ಗದಾ ಯುದ್ಧ ಓದೋದಕ್ಕೆ ಇಲ್ಲಿ ಬಂದ್ವಿ. ಸೊ ಇಲ್ಲಿ ಎಮ್ ಎ ಕನ್ನಡ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿ ವಿದ್ಯಾಶಂಕರ್, ಕೀರಮ್ನ. ಡಾಕ್ಟರ್ ಸಂಗಮೇಶ್ ಉಪಾಸೆ ಅವರ ಮಾತಾಡಿಸ್ತು. ಅದ್ರ ಜೊತೆ ಇಲ್ಲಿ ಕಾರ್ಯನಿರ್ವಹಿಸಿದಂತಹ ಎಂಪ್ಲಾಯೀಸ್ ಏನು ಹೇಳ್ತಾರೆ, ಕೆಲಸಗಾರರು ಏನು ಹೇಳ್ತಾರೆ, ಮತ್ತು ಅವ್ರದ್ದೇ ಪೊಸಿಷನ್ ಇದ್ದಂತಹ ಆಫೀಸರ್ಗಳು ಅವ್ರ ಬಗ್ಗೆ ಏನು ಹೇಳ್ತಾರೆ, ಒಪಿನಿಯನ್ಗಳು ಏನಿದೆ ಅಂತ ಕೇಳೋಣ. ಇಲ್ಲಿ ಒಬ್ಬರು ಪರ್ಸನಲ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸಂಗಮೇಶ್ ಅವ್ರ ಬಗ್ಗೆ ಏನು ಹೇಳ್ತಾರೆ, ಹೇಗೆ ಅವರ ಕಾರ್ಯವೈಖರಿ ಹೇಗಿದೆ ಅಂತ. ನನ್ನ ಹೆಸರು ಸುಪ್ರೀತಾ ಅಂತ. ನಾನು ಸರಿಗೆ ಪಿ ಎ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸರ್ ತುಂಬ ಸರಳ ಸ್ವಭಾವದವರು. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲದನ್ನೂ ತುಂಬ ಶಿಸ್ತಿಂದ ಹೇಳ್ಕೊಡ್ತಾರೆ, ಪ್ರತಿಯೊಂದನ್ನು ಸಹ ಹೇಳ್ಕೊಟ್ಟು ಕೆಲಸ ಮಾಡಿಸ್ತಾರೆ, ಕೆಲಸ ತೆಗಿತಾರೆ ಎಲ್ಲರಿಂದನೂ. ಮತ್ತು ತುಂಬ ಕಾಮಿಡಿ ಆಗಿರ್ತಾರೆ, ತುಂಬ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿ ಇರ್ತಾರೆ, ಬೈಯೋದಿಲ್ಲ. ನೀವು ಕೇಳಿಸ್ಕೊಂಡ್ರಲ್ಲ, ಅವರು ಎಷ್ಟು ಸರಳ ಜೀವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಅವ್ರು ಪಿ ಎ ಹೇಳಿದರು. ಇವಾಗ ಅವ್ರದ್ದೇ ಆದಂಥ ಬಾಲ್ಯ ಜೀವನದಿಂದಲೂ ಕೂಡ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿದ್ದಂತಹ ಒಬ್ಬರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರು ಕೂಡ KS ಆಫೀಸರು. ನೀವು ನೋಡ್ಬೋದು ಇಲ್ಲಿ ಅದಕ್ಕೂ ಮುಂಚೆ ಒಂದು ಆಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳಿ. ಹಿ ವಾಸ್ ಎ ಬ್ಯುಸಿ ಪರ್ಸನ್. ತುಂಬ ಜನ ಮೀಟಿಂಗ್ ಅಟೆಂಡ್ ಮಾಡ್ತಾಯಿದ್ರು. ತುಂಬ ಅವ್ರನ್ನ ಏನೇನೋ ಡಾಕ್ಯುಮೆಂಟ್ ಫೈಲ್ಗಳೆಲ್ಲ ಇಟ್ಕೊಂಡಿದ್ರು, ಸೈನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿ. ಹಾಗಾಗಿ ನಮ್ಮ ಮುಂದಿನ ಸೀರೀಸಲ್ಲಿ ಅವ್ರ ಮನೆಗೆ ಹೋಗಿ ಕಂಪ್ಲೀಟ್ ಅವ್ರ ಸಂದರ್ಶನ ಬರುತ್ತೆ. ಇವಾಗ ಇದೇ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಗಿರೀಶ್ S. ಪಾಟೀಲ್ ಸರ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅವರು ಕೂಡ ಚೈಲ್ಡ್ಹುಡ್ಡಿಂದ ಒಟ್ಟಿಗೆ ಓದಿದ್ದು ಅಂತ ಹೇಳಿದರು. ಅದ್ರ ಜೊತೆಗೆ ಅವದೇ ಒಂದು ಆಪ್ತರು ಮತ್ತು ಉತ್ತಮವಾದ ಒಡನಾಟ ಇದೆ ಅಂತ ಹೇಳಿ. ಮತ್ತೊಂದು ಖುಷಿ ಅಂತ ಹೇಳಿ ಏನು ಗೊತ್ತಾ, ಫ್ರೆಂಡ್ಸಿಗೆ ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಅದೇ ಒಂದು ರೀತಿಯಾಗಿ ಚೆನ್ನಾಗಿರುತ್ತೆ ಅಲ್ವಾ. ನಾವೆಲ್ಲ ಯಾವ ರೀತಿ ಮಿಸ್ ಮಾಡ್ಕೊಳ್ತೀವಿ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳೆಲ್ಲನೂ ಅಂತ ಹೇಳಿದರೆ, ಓದಿಗೆ ಅಷ್ಟೇ ಸೀಮಿತ. ಅದಾದ ನಂತರ ಯಾವುದೋ ಒಂದು ಮದುವೆ ಫಂಕ್ಷನ್ನು, ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಅವಾಗವಾಗ ಭೇಟಿ ಮಾಡ್ತಿರ್ತೀವಿ. ಅದ್ರ ಪಾಟೀಲ್ ಅಂತ ಕರೀತಾರೆ ಎಲ್ಲರೂ ಕೂಡ. ಇಲ್ಲಿ ಆಫೀಸಲ್ಲಿ ನೋಡಿದೆ, ಅವ್ರ ಫುಲ್ ನೇಮ್ ಗಿರೀಶ್ ಪಾಟೀಲ್ ಅಂತ ಹೇಳಿ. ಹೀಗೆ ಪಕ್ಕದಲ್ಲೇ ಇಲ್ಲಿ ಒಂದು ಚೇಂಬರಲ್ಲಿ ಇವ್ರು ಕೂತ್ಕೊಂಡಿರ್ತಾರೆ, ಪಕ್ಕದ ಚೇಂಬರಲ್ಲಿ ಅವ್ರು ಕೂತ್ಕೊಂಡಿರ್ತಾರೆ. ಹಾಗಾಗಿ ನಾವು ಪಾಟೀಲ್ ಸರ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ವಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ತಾವೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನನಗೊಂದು ಖುಷಿ ಆಯಿತು ನಿಮ್ಮ ಕತೆಗಳನ್ನ ಕೇಳಿ. ನೀವು ಅವರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳಿದರೆ, ಚೈಲ್ಡ್ಹುಡ್ ಫ್ರೆಂಡ್ಸ್ನ ನಾವು ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳಿ ಮಿಸ್ ಮಾಡ್ಕೊಳ್ಳೋರಿಗೆ ಗೊತ್ತಿರುತ್ತೆ. ಬಟ್ ನೀವು ಪಕ್ಕದ ಕ್ಯಾಬಿನಲ್ಲಿ ನೀವೊಂದು ಆಫೀಸರಾಗಿ, ಅವ್ರದ್ದೊಂದು ಪೊಸಿಷನ್, ಅವರೊಂದು ಆಫೀಸರಾಗಿ, ಬಾರೋ ಹೋಗೋ ಇಲ್ಲೇನೆ ಮೀಟ್ ಮಾಡ್ತೀರಲ್ಲ, ಈ ಬಾಂಧವ್ಯ ಹೇಗಿದೆ ಇವಾಗ? ಆ್ಯಕ್ಚುಲಿ ಅವ್ರು ನನ್ನ ಹಳೆಯ ಸ್ನೇಹಿತ. ನಾವು ಅವನಿಗೆ ಸಾಮಾನ್ಯಗಷ್ಟು ಒಡನಾಟ ಅಂದರೆ ಆಫೀಸರ್ ಅನ್ನೋದಕ್ಕಿಂತ ನನ್ನ ಹಳೆಯ ಸ್ನೇಹಿತ ಅನ್ನೋದು ಕೂಡ ನನಗೆ ಭೂಮಿ ಗುಂಡಗಿದೆ ಅಂತ ಹೇಳ್ತೀವಲ್ಲ, ಅಲ್ಲಿ ನಮ್ಮ ಶಾಲಾ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ನನ್ನ ಹಳೆಯ ಸ್ನೇಹಿತ ಅವನು ಸಂಗಪ್ಪ. ಇಲ್ಲಿ ಈಗ ಮೂಲತಃ ಅವನು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಅಂಜುಟಿಗೆ ಅಂತ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಅವನು ಬೆಳೆದು ಬಂದಿದ್ದು. ಆಮೇಲೆ ಶಾಲಾ ದಿನಗಳಲ್ಲಿ ಕಷ್ಟಪಟ್ಟು ಹೋರಾಟ ಮಾಡಿ ಮುಂದೆ ಒಂದು ವಿದ್ಯಾಭ್ಯಾಸವನ್ನು ಪರಿಶ್ರಮದಿಂದ ಪಟ್ಟು 1998 KS ಬ್ಯಾಚಲ್ಲಿ ಅಧಿಕಾರಿಯಾಗಿ ಆಯ್ಕೆಗೊಂಡು, ಲೆಕ್ಕಪತ್ರ ಪರಿಶೋಧನೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಸೇರಿಕೊಂಡು, ಆಮೇಲೆ ನಮ್ಮಲ್ಲಿ ಬಂದಾಗೆ ಗೊತ್ತು ನನಗೆ ನಮ್ಮ ಸಂಗಪ್ಪ ಮತ್ತು ವಾಪಸ್ ಬಂದಂತ ನನಗೆ ಒಂಥರ ಆಶ್ಚರ್ಯನೂ ಆಯಿತು, ಒಂಥರ ಖುಷಿನೂ ಆಯಿತು. ಅದು ಒಂಥರ ಯೋಗ ಅಂತ ಹೇಳ್ಬೋದು. ನೀವು ಯಾವ ಕ್ಲಾಸಲ್ಲಿ ಒಟ್ಟಿಗೆ ಓದಿದ್ದು? ನಾವು ಶಾಲಾ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ಇಬ್ಬರು ಸೇರ್ಕೊಂಡು ಸಹಪಾಠಿಗಳಾಗಿದ್ವಿ. ಆಮೇಲೆ ಅವನು ಕಾವ್ಯನಾಮ ಸಮಾವ ಅಂತ ಬರೀತಿದ್ದ. ಅವನು ಬೆಳಕಿನ ನಡೆಗೆ ಅಂತ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ದ ನಾವೆಲ್ಲ ಕಾಲೇಜ್ ದಿನಗಳಲ್ಲಿ. ಅದು ಕೂಡ ತುಂಬಾ ಪ್ರಸಿದ್ಧಿ ಆಯಿತು. ಅಂಜುಟಿಗೆ ಸಮಾವ ಅಂತ ಕಾವ್ಯನಾಮ ಇಟ್ಕೊಂಡಿದ್ರು ಅವರು. ಅಂಜುಟಿಗೆ ಅಂತ ಅವನೂರ ಹೆಸರು. ಸಮಾವ ಅಂದರೆ ಸಂಗಪ್ಪ ಮಹಾದೇವಪ್ಪನವ್ರ ಮಗ ಉಪಾಸೆ. ಅವ್ರ ತಂದೆ ಹೆಸರು ಮಹಾದೇವಪ್ಪನವರು. ಕಷ್ಟಪಟ್ಟು ಶಾಲೆ ಕಲಿತು ಮುಂದೆ ಕಾಲೇಜ್ ದಿನಗಳಲ್ಲಿ ಮಾಡಿ BA ನಮ್ಮ ಕರ್ನಾಟಕ ಧಾರವಾಡದಿಂದ ಪಡೆದುಕೊಂಡ ಡಿಗ್ರಿಯನ್ನು. MA ಬೆಂಗಳೂರಿಗೆ ಬಂದು ಪಡೆದುಕೊಂಡ. ಅಷ್ಟಾಗ್ತಾ ಇದ್ದಂಗೆ ಇಲ್ಲಿ ಬಂದು ಈಗ ನಮ್ಮಲ್ಲಿ
ಇಬ್ಬರು ಸೇರ್ಕೊಂಡು ಒಟ್ಟಾಗಿ ಸಹೋದ್ಯೋಗಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅವನು ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸ್ತಾ ಇರುವಂಥ ವ್ಯಕ್ತಿ. ಆಮೇಲೆ ರಂಗಭೂಮಿಯಲ್ಲಿ ಕೂಡ ಹಲವಾರು ಸಾಧನೆಗಳನ್ನು ಮಾಡಿದ್ದಾನೆ. ಈಗ ತಮಗೂ ಗೊತ್ತಿರ್ಬೋದು, ಸಿಲ್ಲಿಲಲ್ಲಿ ತಾವೆಲ್ಲ ಕೇಳಿರ್ಬೋದು, ಗೋವಿಂದನ ಕಂಪೌಂಡನ ಪಾತ್ರ ಆಗಿರ್ಬೋದು, ಹಲವಾರು ಪಟ್ಟಿ ಬೆಳೀತೈತೆ ಅವನು ಸಾಧನೆ ಮಾಡಿರೋದು. ಮತ್ತು ಇತ್ತೀಚೆಗೆ ನಾನು ಕೂಡ ಒಂದು ವಿಮರ್ಶೆ ಬರೆದಿದ್ದೀನಿ. ಅವನು ದೇವರುಗಳ ಎಚ್ಚರಿಕೆ ಅಂತ ತಿಳ್ಕೊಂಡು ಒಂದು ವಿಡಂಬನಾತ್ಮಕ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಅದಕ್ಕೂ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಅವ್ನು ಪಟ್ಟಿ ಹೇಳ್ತಾ ಹೋದರೆ 1 ನಿಮಿಷ 2 ನಿಮಿಷ ಸಾಕಾಗಲ್ಲ ಅದಕ್ಕೆ. ಅವನು ತುಂಬ ಒಂದು ಸಾಧನೆ ಮಾಡಿರೋ ಪಟ್ಟಿ ನೋಡ್ತಾ ಹೋದರೆ ನಾವು NET ಎಕ್ಸಾಮ್ದಲ್ಲಿ ಕೂಡ ಉತ್ತೀರ್ಣರಾಗಿದ್ದಾನೆ. ರಂಗಭೂಮಿಯಲ್ಲಿ ತರಬೇತಿ ಪಡೆದುಕೊಂಡಿದ್ದಾನೆ. ಸಮಗ್ರ ರಂಗ ಶಿಕ್ಷಣ ಶಿಬಿರ ಧಾರವಾಡದಲ್ಲಿ ಇದನ್ನು ಆಯೋಜನೆ ಮಾಡಿದವರು ರಾಷ್ಟ್ರೀಯ ನಾಟಕ ಶಾಲೆ ದೆಹಲಿಯಿಂದ ಮಾಡಿದ್ರು. ಅಷ್ಟೇ ಅಲ್ಲ, ಸಾಹಿತ್ಯ ಅಧ್ಯಯನ ಕಮ್ಮಟ ಕೂಡ ಅಟೆಂಡ್ ಮಾಡಿದ್ದಾರೆ. ವಚನ ಅಧ್ಯಯನ ಶಿಬಿರ ಅಟೆಂಡ್ ಮಾಡಿದ್ದಾರೆ. ರೇಡಿಯೋ ನಾಟಕ ರಚನಾ ಶಿಬಿರ ಧಾರವಾಡದಲ್ಲಿ ಆಕಾಶವಾಣಿ ಧಾರವಾಡದ ಕೇಂದ್ರದ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸಂಗಪ್ಪ ಅವರು. ಆಮೇಲೆ ಹಲವಾರು ಇದರಲ್ಲಿ ಕ್ಷೇತ್ರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಇವರು ಪಾಲ್ಗೊಂಡಿದ್ದಾರೆ, ಅನುಭವವನ್ನು ಗಳಿಸಿಕೊಂಡಿದ್ದಾರೆ. ಧಾರವಾಡದಲ್ಲಿನೇ ಅಭಿನಯ ಭಾರತಿ ಧಾರವಾಡ, ಚಿನ್ನರ ಲೋಕ ಧಾರವಾಡ, ಅದೇ ತರ ಬೆಳಗಾವಿದಲ್ಲಿ ದೇವದಾಸ್ ನಿರ್ಮೂಲ ಶಿಬಿರ ಘಟಪ್ರಭಾದಲ್ಲಿ ಆಗಿರ್ಬೋದು, ಬೆಂಗಳೂರಲ್ಲಿ ಬಾಲಭವನ ಸಮಿತಿ ಆಗಿರ್ಬೋದು, ದೊಡ್ಡಬಳ್ಳಾಪುರದಲ್ಲಿ ಐಶ್ವರ್ಯ ಕಲಾನಿಕೇತನ ಮಕ್ಕಳ ರಂಗ ಶಿಬಿರದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವ್ರದ್ದೊಂದು ಪ್ರತಿಭೆ ಇನ್ನೊಂದು ಮುಖ ನಾವು ನೋಡ್ತಾ ಹೋದರೆ ನಾಟಕ ತಂಡಗಳಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸಮುದಾಯ ಧಾರವಾಡದಲ್ಲಿ, ಮ್ಯಾಳ ಧಾರವಾಡದಲ್ಲಿ, ಕಲೋದ್ಧಾರಕ ಸಂಘ ಅಂತ ಧಾರವಾಡದಲ್ಲಿ, ಅಭಿನಯ ಭಾರತಿ ಧಾರವಾಡದಲ್ಲಿ, ಬೆಂಗಳೂರಲ್ಲಿ ಪ್ರಯೋಗರಂಗ, ಬೆಂಗಳೂರಲ್ಲೇನೆ ಬಹುರೂಪಿ, ಬೆಂಗಳೂರು ಭಾರತ ಯಾತ್ರಾ ಕೇಂದ್ರ, ಐಶ್ವರ್ಯ ಕಲಾನಿಕೇತನ ಬೆಂಗಳೂರು, ನಂದನ ಕಲಾತಂಡ ಬೆಂಗಳೂರು, ಹೀಗೆ ಪಟ್ಟಿ ಅವನು ಸಾಧನೆ ಮಾಡಿದಂಥ ಪಟ್ಟಿ ಸುಮಾರಿದೆ. ಅಷ್ಟೇ ಅಲ್ಲ, ಹಲವಾರು ನಾಟಕಗಳಲ್ಲಿ ಸ್ವತಃ ಪಾತ್ರವನ್ನು ಕೂಡ ನಿರ್ವಹಣೆ ಮಾಡಿದ್ದಾರೆ ನಮ್ಮ ಸಂಗಪ್ಪ ಅವರು. ಅಕ್ರಮಾಸಿ, ಅಪ್ಪ, ಕೊಡೆಗಳು, ಖಾಸಗೀಕರಣ, ಸೂರತ್ ನಗರದ ಶ್ರೇಷ್ಠಿ, ತಾವೆಲ್ಲ ಇಂಗ್ಲೀಷ್ ಸಾಹಿತ್ಯದಲ್ಲಿ ಮರ್ಚೆಂಟ್ ಆಫ್ ವೆನಿಸ್ ಅಂತ ಓದಿರ್ಬೋದು, ನಾವು ಅದನ್ನು ಜ್ಞಾಪಕ ಪಡ್ಕೋಬೋದು ನಾವೀಗ, ಸೂರತ್ ನಗರದ ಶ್ರೇಷ್ಠಿ ಅಂಥೇಳಿ. ಅದೇ ಥರ ಟಿಂಗರ ಬುಡ್ಡಣ್ಣ, ದೇವದಾಸಿ, ಹಿಡಿಬೇಡ್ರಪ್ಪೋ ತಪ್ಪುದಾರಿ, ರಾಕ್ಷಸ, ಅಳಿಯಾದೇವರು, ಚಾಣಕ್ಯ, ದೇವದಾಸಿ, ಬೇರಿಲ್ಲದವರು, ಮುದುಕನ ಮದುವೆ, ಭಕ್ತ ಅಂಬರೀಷ, ಶ್ರೀಕೃಷ್ಣ ಸಂಧಾನ, ಇವೆಲ್ಲ ಇವರು ಪಾತ್ರ ಮಾಡಿದಂಥ ನಾಟಕಗಳಾಗಿದ್ದರೆ, ಇನ್ನು ನಿರ್ದೇಶನಗಳು ಕೂಡ ಮಾಡಿದ್ದಾರೆ ಇವರು. ಹಲವಾರು ನಾಟಕಗಳಿಗೆ ತಮ್ಮ ಸ್ವಂತ ಪ್ರತಿಭೆಯಿಂದ, ಅವರೇನು ಪ್ರತಿಭಾವಂತರು ಅಂತ ಹೇಳ್ತೀವಲ್ಲ, ನಿರ್ದೇಶನ ಕೂಡ ಮಾಡಿದ್ದಾರೆ. ಚಾಣಕ್ಯ, ಅಳಿಯಾದೇವರು, ಖಾಸಗೀಕರಣ ಇವರು ನಿರ್ದೇಶನ ಮಾಡಿದಂಥ ನಾಟಕಗಳು. ಅಷ್ಟೇ ಅಲ್ಲ, ನಮ್ಮ ಆಕಾಶವಾಣಿ ರೇಡಿಯೋ ಕೇಂದ್ರಗಳಿಗೆ ಕೂಡ ಇವರು ಸ್ವತಃ ನಾಟಕಗಳನ್ನು ಕೂಡ ಬರೆದಾರೆ ನಮ್ಮ ಸಂಗಪ್ಪ. ಹಿಡಿಬೇಡ್ರಪ್ಪೋ ತಪ್ಪುದಾರಿ, ದ್ಯಾಮ ಕೆಂಚಿ, ಖಾಸಗೀಕರಣ, ನೂಲು, ನೋವು, ಎಳೆ ಎಳೆ, ಇನ್ನೂ ಮುಗಿಲಿಲ್ಲ ಇವಂದು ಸಾಧನೆ ಪಟ್ಟಿ. ಚಲನಚಿತ್ರದಲ್ಲಿ, ಧಾರಾವಾಹಿಗೆ ಕೂಡ ಅಲ್ಲಿ ಕೂಡ ಸಂಬಂಧಪಟ್ಟ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಾವೆಲ್ಲ ನೋಡಿರ್ಬೋದು, ಕೇಳಿರ್ಬೋದು, ಮನೆತನ ಅಂತ ದೂರದರ್ಶನ ಬರ್ತಾ ಇತ್ತು. ಮನೆತನ ಅನ್ನುವಂಥ ಕಾರ್ಯಕ್ರಮ ದೂರದರ್ಶನ ತುಂಬ ಫೇಮಸ್ ಆಗಿತ್ತು ಅವಾಗೆಲ್ಲ. ಅಲ್ಲಿ ಕೂಡ ಇವರು ಸಹಾಯಕ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಭೋಜ ಕಾಳಿದಾಸ ದೂರದರ್ಶನದಿಂದ, ಪರಮಾನಂದ ಶಿಷ್ಯರು ETV ಕನ್ನಡದಲ್ಲಿ ನುಡಿಸಿ ಹಾಡೋಣ ಬನ್ನಿ ಅಂತ, ಆಮೇಲೆ ವೇದಿಕೆ ಅನ್ನುವಂಥ ಕಾರ್ಯಕ್ರಮ ETV ಕನ್ನಡದಲ್ಲಿ, ಪಿಸುಮಾತು ETV ಕನ್ನಡದಲ್ಲಿ. ಅಷ್ಟೇ ಅಲ್ಲ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ನಿರ್ದೇಶನದಲ್ಲಿ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂಥ ಸಂಗಪ್ಪ ದೂರದರ್ಶನದ ಕೆಲವು ಕಂತುಗಳು, ಬಣ್ಣ ಅನ್ನುವಂಥ ಒಂದು ಕಾರ್ಯಕ್ರಮ, ರಂಜಾನ್, ಇತ್ತೀಚೆಗೆ ಬಂದಂಥ ಒಂದು ಚಲನಚಿತ್ರ ರಂಜಾನ್, ಒಬ್ಬ ವ್ಯಕ್ತಿ ಎಷ್ಟೊಂದು ಕಷ್ಟಪಡ್ತಾನೆ ಅನ್ನುವಂಥ ಒಂದು ಕಥೆಯ ಹಂದರವನ್ನು ಹೊಂದಿರುವಂಥ ಚಲನಚಿತ್ರಕ್ಕೆ ಇವರು ಸಂಭಾಷಣೆ, ಸಾಹಿತ್ಯ ನಿರ್ದೇಶನ ಎಲ್ಲ ಮಾಡಿದ್ದಾರೆ. ಚಲನಚಿತ್ರ ರಂಜಾನ್ ಆಗಿರ್ಬೋದು. ಆಮೇಲೆ ಸಂಭಾಷಣೆ ಕೂಡ ಬರೆದಿದ್ದಾರೆ ಇವರು. ಮಿಂಚಿನ ಬಳ್ಳಿ ETV ಕನ್ನಡದಲ್ಲಿ ಬಾಲಚಂದ್ರ ಅವ್ರ ಜೊತೆಗೆ, ಉದಯ TVಯಲ್ಲಿ ವಠಾರ ಅಂತ ನೋಡಿದ್ರಿ ನೀವು, ವಠಾರ ಕಾರ್ಯಕ್ರಮ, ವಠಾರ ಬರ್ತಿತ್ತಲ್ಲ ಸಂಭಾಷಣೆಯಲ್ಲಿ, ಅಲ್ಲಿ ಕೂಡ ಬರೆದಿದ್ದಾರೆ ನಾಗತಿಳಿ ಚಂದ್ರಶೇಖರ್ ಅವರೊಂದಿಗೆ. ಮನೆ ಮನೆ ಮಾತು ದೂರದರ್ಶನದಲ್ಲಿ ಇದು ಕಾರ್ಯಕ್ರಮ ಬಂತು, ಅಲ್ಲಿ ಕೂಡ ಇವರು ಸಂಭಾಷಣೆ ಬರೆದಿದ್ದಾರೆ ವೆಂಕಟಾಚಲ ಅವ್ರ ಜೊತೆಗೆ. ಮನೆ ಮನೆ ಕಥೆ ETV ಕನ್ನಡ ದಿನೇಶ್ ಬಾಬುರವ್ರ ಜೊತೆ ಕೂಡ್ಕೊಂಡು ಬರೆದಿದ್ದಾರೆ. ಅಷ್ಟೇ ಅಲ್ಲ, ಕಾವೇರಿ ಚಾನಲ್ ಬೈಲಾ ಸುರೇಶ್ ಅವ್ರ ಜೊತೆಗೆ ಮಹಾಯಜ್ಞ, ಅಲ್ಲಿ ಕೂಡ ಇವರು ಅಲ್ಲಿ ಒಂದು ಸಂಭಾಷಣೆ ಬರೆದಿದ್ದಾರೆ. ಆಮೇಲೆ ನಿರೂಪಣಾ ಸಾಹಿತ್ಯ, ನುಡಿಸಿ ಹಾಡೋಣ ಬನ್ನಿ ETV ಕನ್ನಡದಲ್ಲಿ, ವೇದಿಕೆ ETV ಕನ್ನಡದಲ್ಲಿ, ETV ಕನ್ನಡದಲ್ಲಿ ಪಿಸುಮಾತು ಅನ್ನುವಂಥದ್ದು. ಇಷ್ಟಕ್ಕೆ ಮುಗಿಲಿಲ್ಲ, ಹಲವಾರು ಧಾರಾವಾಹಿಗಳಲ್ಲಿ ಕೂಡ ಇವರು ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಯಾವ್ಯಾವುದಪ್ಪ ಅಂತ ನೋಡ್ತಾ ಹೋದರೆ, ಸಂಕ್ರಾಂತಿ, ಸಿಲ್ಲಿಲಲ್ಲಿ ನಮಗೆಲ್ಲ ಗೊತ್ತು ಕಂಪ್ಯೂಟರ್ ಗೋವಿಂದನ ಪಾತ್ರ, ಅಲ್ಲಿದ್ದಂಥ ಗೋವಿಂದ ಇಲ್ಲಿ ಬಂದು ಡಾಕ್ಟರೇಟ್ ಕೂಡ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ. ಡಾಕ್ಟರ್ ಸಂಗಪ್ಪ ಸಂಗಮೇಶ್ ಆಗಿದ್ದಾರೆ ಈಗ, ಆಯಿತಾ. ಸಿಲ್ಲಿಲಲ್ಲಿ ಅರ್ಥವಾಯಿತು ಬಿಡಿ, ಅದೆಲ್ಲರಿಗೂ ಫೇಮಸ್ ಒಂದು ಡೈಲಾಗ್ ಅದು. ಭಾಗ್ಯ, ಪಾಪ ಪಾಂಡು, ಕಾವ್ಯಾಂಜಲಿ, ಗಲಿಬಿಲಿ ಕಲ್ಲೇಶಿ, ಮನೆ ಮನೆ ಕತೆ, ಬಣ್ಣ, ಮಿಂಚಿನ ಬಳ್ಳಿ, ಪರಮಾನಂದ ಶಿಷ್ಯರು, ವಠಾರ, ತಮಗೆಲ್ಲ ಗೊತ್ತಿರುವಂಗೆ ಆ ಸಿಲ್ಲಿಲಲ್ಲಿ ಧಾರಾವಾಹಿಯಲ್ಲಿ ಅಂತ ಕಂಪೌಂಡರ್ನ ಪಾತ್ರ ಜನಪ್ರಿಯವಾಗಿದ್ದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತ ಪಾತ್ರ ಅದು. ಆಮೇಲೆ ಇವರು ಹಲವಾರು ಚಿತ್ರಗಳಲ್ಲಿ ಕೂಡ
ಸಿನಿಮಾದಲ್ಲಿ ಕೂಡ ನಟನೆ ಮಾಡಿದ್ದಾರೆ. ವೀರ ಕನ್ನಡಿಗ ನಮ್ಮ ಯುವಕರ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ವೀರ ಕನ್ನಡಿಗದಲ್ಲಿ ಪಾತ್ರ ಮಾಡಿದ್ದಾರೆ. ಶುಭಂ, ಓ ಪ್ರಿಯತಮ, ಸಖಾಸಖಿ, ಸೈಲೆನ್ಸ್, ತ್ಯಾಗು, ಬಾಡಿಗಾರ್ಡ್, ಗಾಡ್ ಫಾದರ್, ನಾನೇ ರಾಜ ನೀನೇ ರಾಣಿ, ಕಿಲಾಡಿ ಕಿಟ್ಟಿ, ಸಿದ್ಲಿಂಗು, ನಿನ್ನುಸಿರೇ ನನ್ನುಸಿರು, ಲವಕುಶ, ಹ್ಯಾಪಿ ನ್ಯೂ ಇಯರ್, ಮಂದಾಕಿನಿ, ಹೌಸ್ಫುಲ್, ಭಯ.com, ಕುಚಿಕೋ ಕುಚಿಕು, ಕೂಲ್ ಗಣೇಶ, ಡರ್ಟಿ, ಮೇಲುಕೋಟೆ ಮಂಜ, ಕಲಬೆರಕೆ, ಜಿಂದಗಿ, ಗಗನಚುಕ್ಕಿ, ಮಣ್ಣಿನ ಮಡಿಲು, ಒಲವೇ ವಿಸ್ಮಯ, ಲಿಫ್ಟ್ ಕೊಡ್ಲಾ, ಕಳ್ಮಂಜ, ರಾಮಾಚಾರಿ, ಅದ್ಭುತ, ಯುವರತ್ನ, ಲಂಕೆ, ರಂಜಾನ್. ಈ ರಂಜಾನ್ ಪಾತ್ರದಲ್ಲಿ ಇವ್ರದ್ದೇ ಪ್ರಮುಖ ಪಾತ್ರ ಇರೋದು. ಆಮೇಲೆ ಪತ್ರಿಕಾ ರಂಗದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಪತ್ರಿಕೆಯಲ್ಲಿ ಉಪಸಂಪಾದಕನಾಗಿದ್ದಾರೆ. ಈ ಸಂಜೆ, ಅರಗಿಣಿ, ಸಿನಿ ಮಿನಿ ಸ್ಕ್ರೀನ್, ಉದಯವಾಣಿಯಲ್ಲಿ ಅರೆಕಾಲಿಕ ವರದಿಗಾರನಾಗಿ ಕೆಲವು ವರ್ಷ ಕೆಲಸ ಮಾಡಿದ್ದಾರೆ. ಉದಯವಾಣಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ನಾಟಕ ವಿಮರ್ಶೆ ಬರೆದಿದ್ದಾರೆ. ಸಂಪಾದಕ ಮತ್ತು ಪ್ರಕಾಶಕನಾಗಿ ಕನ್ನಡಿಗರ ಕನ್ನಡಿ ಮಾಸಪತ್ರಿಕೆಯಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಇನ್ನು ಹಲವಾರು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಬೆಳಕಿನಡೆಗೆ ಕಾವ್ಯ 95ನೇ ಇಸ್ವಿಯಲ್ಲಿ 1995, ಬಲಸು ಬರಹ ಬುತ್ತಿ ಸಂಪಾದಕ ಮಂಡಳಿಯಲ್ಲಿ 1998ರಲ್ಲಿ, ಸಾಧನಯೋಗಿ ಶ್ರಮಗಾನ ಸಂಪಾದಿತ ಪುಸ್ತಕ 2006ನೇ ಇಸ್ವಿಯಲ್ಲಿ, ಗಾಂಧಿ ಮೆಟ್ಟು ಬೇಕು ಇದೊಂದು ಕಾವ್ಯ 2008ರಲ್ಲಿ, ರಂಗ ಬಹಿರಂಗ ಅಂಕಣ ಬರಹ 2009ರಲ್ಲಿ, ಬೆಂಕಿ ಅನ್ನುವಂಥ ನಾಟಕ 2010ರಲ್ಲಿ, ಸಾವಿನ ಸನ್ನಿಧಿಯಲ್ಲಿ ಕಾವ್ಯ 2011ರಲ್ಲಿ, ನನ್ನದು ಒಂದು ಕನಸಿದೆ ಬೆಳಕಿನಡಿಗೆ ಕವನ ಸಂಕಲನ ಏನು 95ರಾಗ ಮಾಡಿದ್ರಲ್ಲ ಅದರ ಪರಿಷ್ಕೃತ ಪ್ರಕಟಣೆ 2011ರಾಗ ಮಾಡಿದ್ದಾರೆ. ವೈಕುಂಠ ಯಾತ್ರೆ ಇದೊಂದು ನಾಟಕ ಬರೆದಿದ್ದಾರೆ 2011ರಾಗ. 2021ರೊಳಗನೆ ದೇವರುಗಳವೇ ಎಚ್ಚರಿಕೆ, ಅಂದರೆ ನಾವು ಮನುಷ್ಯರೆಲ್ಲ ಒಕ್ಕಟ್ಟಾಗಿರೋ ಒಂದೇ ಆಗಿರಬೇಕು. ಮನುಜುಕುಲಂ ತಾನೊಂದೇವಲಂ ಜಲದಿ ಪರ್ಯಂ ಅಂತ ತಿಳ್ಕೊಂಡು ನಮ್ಮ ಆದಿಕವಿ ಪಂಪ ಹೇಳ್ತಾನೆ ಈ ಮಾತನ್ನು. ಅಂದರೆ ನಾವು ಜಾತಿ ಹೆಸರು ಹೇಳ್ಕೊಂಡು ಯಾರು ನಾವು ಮನುಷ್ಯರಾಗಿರಬೇಕು ಹೊರತು ಆ ಜಾತಿ ಈ ಜಾತಿ ಅಂತ ತಿಳ್ಕೊಂಡು ಬಡದಾಡಬೇಡ ಅನ್ನುವಂಥ ತಾತ್ಪರ್ಯವನ್ನು ಹೊಂದಿರುವಂಥ ನೀತಿಯನ್ನು ಹೇಳುವಂಥ ವಿಡಂಬನಾತ್ಮಕವಾದಂಥ ಇವ್ರ ಕೃತಿ ದೇವರುಗಳವೇ ಎಚ್ಚರಿಕೆ, ಬಿವೇರ್ ಆಫ್ ಗಾಡ್ಸ್ ಆಯಿತು. ಇಷ್ಟು ಅಲ್ಲದೆ ಇನ್ನು ಕೆಲವು ಸಿಡಿಗಳನ್ನು ಕೂಡ ಹೊರಗೆ ತಂದಿದ್ದಾರೆ. ನನ್ನವಳಿಗಾಗಿ ಭಾವಗೀತೆಗಳ ಸಿಡಿ 2009ರಾಗ, ನಾದರಂಜಿನಿ ಭಾವಗೀತೆಗಳ ಸಿಡಿ 2010ರಾಗ. ಇನ್ನು ಹಲವಾರು ಪ್ರಶಸ್ತಿಗಳು ಬಂದಾವೆ ಇವರಿಗೆ. ದೇವರುಗಳದಾವ ಎಚ್ಚರಿಕೆ ನಾಟಕ ಅದು. ಈ ಒಂದು ಕೃತಿಗೆ ಕನ್ನಡ ಸಂಘರ್ಷ ಸಮಿತಿ ಬೆಂಗಳೂರವರು ನಂಜಪ್ಪ ಚಿರಂತನ ಪ್ರಶಸ್ತಿ ಕೊಟ್ಟು ಗೌರವ ನೀಡಿದ್ದಾರೆ. ಅಷ್ಟೇ ಅಲ್ಲ, ಹಲವಾರು ಪ್ರಶಸ್ತಿಗಳು. ಕಲಬುರಗಿ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳ್ಯದವರು ಬಸವ ಪುರಸ್ಕಾರ 2022 ದೇವರುಗಳ ಎಚ್ಚರಿಕೆ ನಾಟಕಕ್ಕೆ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ದತ್ತಿ ಪ್ರಶಸ್ತಿ 2011ರೊಳಗೆ ವೈಕುಂಠ ಯಾತ್ರೆ ನಾಟಕಕ್ಕೆ. ಸಂಕ್ರಮಣ ಕಾವ್ಯ ಪ್ರಶಸ್ತಿ ಸಂಕ್ರಮಣ ಪ್ರಕಾಶನ ಬೆಂಗಳೂರು 2010ರಾಗ. ಶ್ರೀ MG ರಂಗನಾಥರಾವ್ ಮೆಮೋರಿಯಲ್ ವಿಶೇಷ ಪ್ರಶಸ್ತಿ 2009-10ರಾಗ ಬೆಂಕಿ ಅನ್ನುವಂಥ ನಾಟಕಕ್ಕೆ. ದೇವರ ದಾಸಿಮಯ್ಯ ಪ್ರಶಸ್ತಿ 2010ರಾಗ. CH ರೇವಡಿಗಾರ್ ರಾಜ್ಯ ಪ್ರಶಸ್ತಿ 2012ರಾಗ. ಅಭಿನಂದನಾ ಪತ್ರ ಫೈನಲ್ ಕಟ್ ಪ್ರೊಡಕ್ಷನ್ಸ್ ಬೆಂಗಳೂರು ಕೊಟ್ಟಾರೆ. ಹಂಸ ಸಮ್ಮಾನ ಪ್ರಶಸ್ತಿ 2024 ಹಂಸ ಜ್ಯೋತಿ ಟ್ರಸ್ಟ್ ಬೆಂಗಳೂರು. ಕನ್ನಡ ಕಲಾಶ್ರೇಷ್ಠ ಪ್ರಶಸ್ತಿ ಕನ್ನಡ ಕಲೆ ಮತ್ತು ಸಾಧನೆ ಅಕಾಡೆಮಿ ಬೆಂಗಳೂರವ್ರು ಕೊಟ್ಟಾರೆ. ದಶಮಾನೋತ್ಸವ ಗೌರವ ಉತ್ತರ ಕರ್ನಾಟಕ ಯುವ ಲೇಖಕರ ವೇದಿಕೆ ಇಂಡಿಯವ್ರು ಕೊಟ್ಟಾರೆ. ವೊಕೇಶ್ನಲ್ ಅವಾರ್ಡ್ಸ್ ರೋಟರಿ ರಾಜಾಜನಗರವ್ರು ಕೊಟ್ಟಾರೆ ಬೆಂಗಳೂರಿಂದ. ಸಾಂಸ್ಕೃತಿಕ ಕಲಾರತ್ನ ಚರ ಬಸವೇಶ್ವರ ಸಂಸ್ಥಾನ ಗದ್ದಿಗೆ ಶಹಾಪುರದಿಂದ ಕೊಟ್ಟಾರೆ. ಹೀಗೆ ಹಲವಾರು ಕುವೆಂಪು ಶ್ರೀ ಪ್ರಶಸ್ತಿ ಕನ್ನಡ ಬಳಗ ಬೆಂಗಳೂರು ಕೊಟ್ಟಾರೆ. ವಿಶ್ವಮಾನವ ಕುವೆಂಪು ರತ್ನ ಪ್ರಶಸ್ತಿ ಕಲಾನವರಂಗ ಬೆಂಗಳೂರು 2010 ಕೊಟ್ಟಾರೆ. ಹೀಗೆ ಬೆಳೀತಾನೆ ಇದೆ ಪಟ್ಟಿ, ಅವ್ರ ಸಾಧನೆ ಪಟ್ಟಿ. ಕಲಾರತ್ನ ದೇವಾಂಗ ಸಂಘ ಬೆಂಗಳೂರವ್ರು ಕೊಟ್ಟಾರೆ. ವಿಶ್ವ ಕಲಾರತ್ನ ಪ್ರಶಸ್ತಿ ಸರ್ M ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಟ್ರಸ್ಟ್ ಬೆಂಗಳೂರು. ಕಲಾಜ್ಯೋತಿ ಪ್ರಶಸ್ತಿ ವಿದ್ಯಾಗಣಪತಿ ಗೆಳೆಯರ ಬಳಗ ಬೆಂಗಳೂರು. ವಿವಿಧ ಸಂಘ ಸಂಸ್ಥೆಗಳ ಹಲವಾರು ಸನ್ಮಾನಗಳು ಬಂದಾವ. ಅಷ್ಟೇ ಅಲ್ಲ, ಇವರು ಬೇರೆ ಬೇರೆ ವಿವಿಧ ಇಲಾಖೆಗಳಲ್ಲಿ ತಮ್ಮದೇ ಆದಂಥ ಒಂದು ಆಡಳಿತಾತ್ಮಕ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಸಂಗಪ್ಪ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಸಹಾಯಕ ನಿಯಂತ್ರಕರಾಗಿ ಹಣಕಾಸು ಸೆಕ್ಷನಲ್ಲಿ ಕೆಲಸ ಮಾಡಿದ್ದಾರೆ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಸಹಾಯಕ ನಿಯಂತ್ರಕರಾಗಿ ಕೆಲಸ ಮಾಡಿದ್ದಾರೆ. BBMP ದಾಸರಹಳ್ಳಿ ಬೆಂಗಳೂರಲ್ಲಿ. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯ ಲೆಕ್ಕಾಧಿಕಾರಿಯಾಗಿ. ಕಾನೂನು ಇಲಾಖೆಯಲ್ಲಿ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡ್ಯಾರ. ಇಂಧನ ಇಲಾಖೆಯಲ್ಲಿ ಕೆಲಸ ಮಾಡ್ಯಾರ ಮುಖ್ಯ ಆಡಳಿತಾಧಿಕಾರಿಯಾಗಿ. ಮತ್ತು ಬಂದರು ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಕೆಲಸ ಮಾಡ್ಯಾರ. ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಕೂಡ ಹಣಕಾಸು ಸೆಕ್ಷನ್ನಿನ ಉಪನಿಯಂತ್ರಕರಾಗಿ ಕೆಲಸ ಮಾಡ್ಯಾರ. ತೋಟಗಾರಿಕೆ ಇಲಾಖೆಯಲ್ಲಿ ಮುಖ್ಯ ಲೆಕ್ಕಾಧಿಕಾರಿಯಾಗಿ ಲಾಲ್ಬಾಗ್ದಲ್ಲಿ ಕೆಲಸ ಮಾಡ್ಯಾರ. ಅಷ್ಟೇ ಅಲ್ಲ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬರುವಂಥ ನಮ್ಮ ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರ ಕೊಪ್ಪಳದಲ್ಲಿ ಆಯುಕ್ತರಾಗಿ ಕೂಡ ಕೆಲಸ ಮಾಡ್ಯಾರ. ಪೌರಾಡಳಿತ ಇಲಾಖೆಯಲ್ಲಿ ಕೆಲಸ ಮಾಡ್ಯಾರ. ಪೌರಾಯುಕ್ತರು ಯಾದಗಿರಿ ನಗರಸಭೆಯಾಗಿ ಕೆಲಸ ಮಾಡ್ಯಾರ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಮುಖ್ಯ ಲೆಕ್ಕಾಧಿಕಾರಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿಯಲ್ಲಿ ಕೆಲಸ ಮಾಡ್ಯಾರ. ವಸತಿ ಇಲಾಖೆಯಲ್ಲಿ ಹಣಕಾಸು ನಿಯಂತ್ರಕರಾಗಿ ಕೆಲಸ ಮಾಡ್ಯಾರ ಏರಾದಲ್ಲಿ. ಜಂಟಿ ಆಯುಕ್ತರಾಗಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ಯಾರ.
ಈಗ ನಮ್ಮಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರು ಡಾಕ್ಟರ್ BR ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯ ಬೆಂಗಳೂರಲ್ಲಿ 2002 ಮತ್ತು 2002ರಿಂದ 2006ರವರೆಗೆ ಕನ್ನಡ ಉಪನ್ಯಾಸಕರಾಗಿ 4 ವರ್ಷ ಕೆಲಸ ಮಾಡ್ಯಾರ. 6 ತಿಂಗಳು ಅರೆಕಾಲಿಕ ಕನ್ನಡ ಉಪನ್ಯಾಸಕರಾಗಿ ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ಯಾರ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಇನ್ನೂ ಸಾಧನೆ ಮಾಡ್ತಾನೇ ಇದ್ದಾರೆ. ಇವನು ಸಾಧನೆಗೆ ಕೊನೆ ಅನ್ನೋದಿಲ್ಲ. ಆದರೂ ಇವನು ಒಬ್ಬ ಬಹುಮುಖ ಪ್ರತಿಭಾವಂತ ಅಂತ ಹೇಳ್ಬೋದು. ನನ್ನ ಹಳೆಯ ಸ್ನೇಹಿತ ಕೂಡ ಹೌದು. ನಾವು ಶಾಲಾ ದಿನಗಳಲ್ಲಿ ಇಬ್ಬರು ಕೂಡಿ ಕಲಿತಿದ್ದು, ಕಾಲೇಜಿನಲ್ಲಿ ಸಹಪಾಠಿಯಾಗಿದ್ದು ಎಂದೆಂದು ಮರೆಯಲಾರದ ಕ್ಷಣಗಳು. ಇಬ್ಬರು ಕೂಡ್ಕೊಂಡು ನಾವು ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ಅದು ಭಾಷಣ ಸ್ಪರ್ಧೆ ಆಗಿರ್ಬೋದು, ನಾಟಕ ಸ್ಪರ್ಧೆ ಆಗಿರ್ಬೋದು, ಕಾವ್ಯಗಾನ ಆಗಿರ್ಬೋದು, ಹೀಗೆ ಹಲವಾರು ಸ್ಪರ್ಧೆಗಳು ನಾವಿಬ್ಬರು ಭಾಗವಹಿಸ್ತಾ ಇದ್ವಿ. ಈಗ ನನ್ನೊಬ್ಬ ಸ್ನೇಹಿತ ಕೂಡ ಇಷ್ಟು ಸಾಧನೆ ಮಾಡ್ತಾ ಇದ್ದಾನಂದರೆ ಅದು ನನಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಅವನ ಸಾಧನೆ ಇನ್ನೂ ಬೆಳೀಲಿ. ನಾವಿಬ್ಬರು ಕೂಡ ಒಳ್ಳೆಯ ಒಂದು ಕನ್ನಡಾಂಬೆ ಹೆಮ್ಮೆ ಪುತ್ರರಾಗಿ ಇನ್ನೂ ಒಂದು ನಾವು ಸೇವೆ ಸಲ್ಲಿಸೋಣ ಅಂತ ನಾನು ಅವನಿಗೆ ಶುಭ ಹಾರೈಸ್ತಾ ಇದ್ದೀನಿ. ನಮ್ಮ ಸಂಗಪ್ಪನಿಗೆ ಒಳ್ಳೆಯದಾಗಲಿ. ವಿಶ್ ಆಲ್ ದ ಬೆಸ್ಟ್ ಸಂಗಪ್ಪ ಉಪಾಸೆ. ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತೇಳಿ. ನಾನು ಪ್ರಸ್ತುತ ಉಪನಿಯಂತ್ರಿಕರು ಹಣಕಾಸು ಈ ಒಂದು ಹುದ್ದೆಯಲ್ಲಿ ಪ್ರಸ್ತುತ ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಲ್ಯಾಣ ಕಾರ್ಮಿಕರ ಮಂಡಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಡಾಕ್ಟರ್ ಸಂಗಮೇಶ್ ಉಪವೇಶ ಸರ್ ಬಗ್ಗೆ ನಾವು ಹೇಳಬೇಕಾದ್ರೆ, ನಾವು ಚಿಕ್ಕವರಿದ್ದಾಗ ಮೂಲತಃ ನಾವು ಒಂದು 10ನೇ ವರ್ಷ ವಯಸ್ಸಿನಲ್ಲಿದ್ದಾಗ ಅವರ ಸಿಲ್ಲಿನಲ್ಲಿ ಧಾರಾವಾಹಿಗಳನ್ನು ನೋಡುತ್ತಾ ಚಿರಪರಿಚಿತರಾದರು. ನಂತರ ನಾನು 2017ರ ನಂತರ ಒಂದು ಸರ್ಕಾರಿ ಸೇವೆಗೆ ಸೇರಿದ ನಂತರ 2022ರಲ್ಲಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಗೆ ಮುಖ್ಯ ಲೆಕ್ಕಾಧಿಕಾರಿಯಾಗಿ ನಾನು ಅಲ್ಲಿ ಸೇವೆಗೆ ಸೇರಿಕೊಳ್ತೀನಿ. ಆ ಸಂದರ್ಭದಲ್ಲಿ ಡಾಕ್ಟರ್ ಸಂಗಮೇಶ್ ಉಪವಾಸ ಸರ್ ಅವರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯಲ್ಲಿ ಮುಖ್ಯ ಲೆಕ್ಕಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿರ್ತಾರೆ. ಅವರು ಮೂಲತಃ ಏನಪ್ಪ ಅಂದರೆ ರಂಗಭೂಮಿಯಲ್ಲಿ ಅವರು ತಮ್ಮ ಒಂದು ಛಾಪನ್ನು ಮೂಡಿಸಿರ್ತಾರೆ. ಅದೇ ಥರ 1998ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದಂತಹ ಒಂದು ಪ್ರೊಬೇಷನರಿ ಗೆಜೆಟೆಡ್ ಆಫೀಸರಲ್ಲಿ ಅವರು KS ಅಧಿಕಾರಿಯಾಗಿ ಆಯ್ಕೆಯಾಗಿರ್ತಾರೆ. ಈ ನಿಟ್ಟಿನಲ್ಲಿ ಅವರು ಸರ್ಕಾರಿ ಸೇವೆ ಸಲ್ಲಿಸಿರೋ ಜೊತೆಗೆ ಅವರು ತಮ್ಮ ರಂಗಭೂಮಿಯಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿರ್ತಾರೆ. ಸುಮಾರು ಒಂದು 14 ಇಲಾಖೆಗಳಲ್ಲಿ ಅವರು ಈ ಒಂದು ಸರ್ಕಾರಿ ಹುದ್ದೆಯಲ್ಲಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿಕೊಂಡು ಜನರಿಗೆ ಹಲವಾರು ಅಂದರೆ ಸರ್ಕಾರ ಏನು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತೋ ಆ ಯೋಜನೆಗಳನ್ನು ಅನುಷ್ಠಾನ ಮಾಡುವುದರಲ್ಲಿ ಇವರು ತುಂಬ ಕರ್ತವ್ಯವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ಈ ನಿಟ್ಟಿನಲ್ಲಿ ಸಂಗಮೇಶ್ ಉಪವಾಸಿ ಸರ್ ಅವರು ಕೂಡ ಏನು ಮಾಡ್ತಾರೆ, ಪ್ರಸ್ತುತ ಮೂಲತಃ ಅವರು 1998ರ ಒಂದು ಬ್ಯಾಚ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಸಹಾಯಕ ನಿಯಂತ್ರಕರಾಗಿ ಅವರು ಆಯ್ಕೆಯಾಗಿರ್ತಾರೆ. ಆಯ್ಕೆಯಾಗಿ ತದನಂತರ 1998ರ ಬ್ಯಾಚು ಏನಪ್ಪ ಅಂದರೆ ಶಫಲ್ ಆದಾಗ ಅವ್ರೇನು ಮಾಡ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆಗೆ ಅವರು ವಾಪಸ್ ಹೋಗ್ತಾರೆ. ಈಗ ಅಲ್ಲಿಂದ ಅವರೀಗ ಪ್ರಸ್ತುತ ನಮ್ಮ ಒಂದು ಬೋರ್ಡ್ನಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.